ನಮಸ್ಕಾರ. ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ ಮೊದಲನೇ BA ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯ, ನಾಗರಿಕ ಸಮಾಜ, ರಾಜ್ಯದ ಉಗಮದ ಸಿದ್ಧಾಂತಗಳು, ಹಾಗೆ ರಾಜ್ಯದ ಮೂಲ ಅಂಶಗಳು, ಇವೆಲ್ಲ ರಾಜ್ಯದ ಬೆಳವಣಿಗೆ, ಇವೆಲ್ಲ ಪರಿಕಲ್ಪನೆಗಳ ಬಗ್ಗೆ ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ನಾನು ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಮತ್ತೊಂದು ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ರಾಜ್ಯದ ಅಗತ್ಯತೆ ಎಷ್ಟಿದೆ, ರಾಜ್ಯದ ಮಹತ್ವ ಎಷ್ಟಿದೆ, ರಾಜ್ಯದ ಧ್ಯೇಯೋದ್ದೇಶಗಳೇನಿದೆ, ರಾಜ್ಯದ ಆದರ್ಶಗಳೇನಿದೆ, ಅದರ ಜೊತೆಯಲ್ಲಿ ಈ ಒಂದು ರಾಜ್ಯದ ಪರಿಕಲ್ಪನೆಯ ಅಧ್ಯಯನ ಮಾಡುವುದರಿಂದ ಹಲವಾರು ಉದ್ದೇಶಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ಅವಕಾಶಗಳು ವಿದ್ಯಾರ್ಥಿ ಸಮೂಹಕ್ಕೆ ಸಿಗ್ತಾ ಇದೆ. ಸೊ ದಿಸ್ ಸೆಷನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸಮರಿ ಆ್ಯಂಡ್ ಕನ್ಕ್ಲೂಷನ್. ಈ ಒಂದು ಅಧ್ಯಾಯದ ಕೊನೆಯ ಹಂತದಲ್ಲಿ ಸಂಕ್ಷಿಪ್ತವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಹಂತಕ್ಕೆ ವಿದ್ಯಾರ್ಥಿಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾವ ನಿರ್ಣಯನ ತೆಗೆದುಕೊಳ್ತಕ್ಕಂಥ ಒಂದು ಹಂತ ಅಂದರೆ, ಈ ಒಂದು ಹಂತದಲ್ಲಿ ರಾಜ್ಯ ಅಂತಕ್ಕಂಥದ್ದು ಎಷ್ಟು ಮಹತ್ವವಾದಂಥ ಒಂದು ಸಂಸ್ಥೆ. ಇವತ್ತು ಆಧುನಿಕ ರಾಜ್ಯಗಳನ್ನು ಗಮನಿಸಿದಾಗ ಏನು ಕಲ್ಯಾಣ ರಾಜ್ಯ ಅನ್ನುವಂಥ ತತ್ವ ಆದರ್ಶದ ಅಡಿಯಲ್ಲಿ ಕಲ್ಯಾಣ ರಾಜ್ಯಗಳು ಅನ್ನುವಂಥ ಧ್ಯೇಯೋದ್ದೇಶಗಳನ್ನು ಹೊಂದಿರತಕ್ಕ ರಾಜ್ಯಗಳಲ್ಲಿ ಕಲ್ಯಾಣ ರಾಜ್ಯಗಳ ಒಂದು ಗುರಿ ಏನಾಗಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಹಂತದಿಂದ. ಅದರಿಂದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಈ ಒಂದು ರಾಜ್ಯ ಅನ್ನುವಂಥ ಒಂದು ಪರಿಕಲ್ಪನೆ ರಾಜ್ಯಶಾಸ್ತ್ರದ ಧ್ಯೇಯೋದ್ದೇಶವನ್ನು ತಿಳಿಸುವಂಥ ಒಂದು ಪರಿಕಲ್ಪನೆಯಾಗಿದೆ. ಈ ಅಧ್ಯಾಯ ರಾಜ್ಯ ಮತ್ತು ಸರ್ಕಾರ, ಸಂಘ ಸಂಸ್ಥೆಗಳು, ಸಮಾಜ, ಅದರಲ್ಲಿ ವಿಶೇಷವಾಗಿ ನಾಗರಿಕ ಸಮಾಜದ ಬಗ್ಗೆ ಮತ್ತು ರಾಜ್ಯ ಅನ್ನುವಂಥ ಸಂಸ್ಥೆ ಉಗಮವಾದಕ್ಕೆ ಏನೆಲ್ಲ ಕಾರಣವಾದಂಥ ಅಂಶಗಳಿದೆ, ಯಾವ ಸೈದ್ಧಾಂತಿಕ ವಿಚಾರಗಳಿದೆ, ಎಲ್ಲವನ್ನು ಸಮಗ್ರವಾಗಿ ತಿಳ್ಕೊಂಡು ಒಂದು ನಿರ್ಣಯಕ್ಕೆ ಬರೋದಕ್ಕೆ ವಿದ್ಯಾರ್ಥಿ ಸಮೂಹಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ಒಂದು ಒಂದು ಹಂತವನ್ನು ತಿಳ್ಕೊಳ್ಳೋದ್ರಿಂದ ಈ ಅಧ್ಯಯನ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೀಡುವಂಥ ನಿಟ್ಟಿನಲ್ಲಿ ಕೂಡ ಈ ಹಂತ ಸಹಾಯಕವಾಗುತ್ತೆ. ಏನು ಒಂದು ರಾಜ್ಯ ಅಂದರೆ ಹೀಗೆ, ಸೈದ್ಧಾಂತಿಕ ವಿಚಾರಗಳಿಗೆ, ಅದರ ಕಾರ್ಯೋದ್ದೇಶಗಳಿಗೆ, ಅದರ ಕಾರ್ಯ ಸೂಚನೆಗಳು ಹೀಗಿದೆ, ಅದರಲ್ಲಿರ್ತಕ್ಕಂಥ ರಾಜ್ಯದ ಅಡಿನಲ್ಲಿ ಬರುವಂಥ ಅನೇಕ ಸಂಘ ಸಂಸ್ಥೆಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳುವಂಥ ಒಂದು ಅವಕಾಶಗಳು ವಿದ್ಯಾರ್ಥಿ ಸಮೂಹಕ್ಕೆ ಈ ಅಧ್ಯಯನದಿಂದ ಸಿಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನನಗೆ ಹಂಚಿಕೊಳ್ಳೋದಕ್ಕೆ ತುಂಬ ಸಂತಸವಾಗ್ತಾ ಇದೆ. ಮತ್ತು ಈ ಹಂತದಲ್ಲಿ ವಿದ್ಯಾರ್ಥಿಗಳು ರಾಜ್ಯದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಅದರ ಮೂಲಾಂಶಗಳು, ಜನಸಂಖ್ಯೆ, ಒಂದು ಭೂಪ್ರದೇಶ, ಒಂದು ಸರ್ಕಾರ, ಪರಮಾಧಿಕಾರ, ಇವೆಲ್ಲ ಅಂಶಗಳು ಒಂದು ರಾಜ್ಯದ ಒಂದು ವೈಶಾಲ್ಯತೆಯನ್ನು, ರಾಜ್ಯದ ಒಂದು ವಿಶಾಲತೆಯನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಎಷ್ಟು ಪ್ರಭಾವಿತವಾದಂಥವು ಅಂಶಗಳು ಈ ಅಧ್ಯಾಯದಲ್ಲಿದೆ ಅಂತಕ್ಕಂಥ ಒಂದು ಮೌಲ್ಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ವಿಶಿಷ್ಟವಾಗಿ ಇನ್ ದಿಸ್ ಸೆಷನ್ ಥ್ರೂ ಡಿಸ್ಕಷನ್ ಸ್ಟೂಡೆಂಟ್ ವಿಲ್ ಬಿ ಸಮರೈಸ್ಡ್ ಅಬೌಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಸ್ಟೇಟ್. ಅಂದರೆ ಇಡೀ ಸಂಪೂರ್ಣ ರಾಜ್ಯದ ಬಗ್ಗೆ ನಾವೊಂದು ವಿಶ್ಲೇಷಣಾತ್ಮಕವಾದಂಥ, ವಿವರಣಾತ್ಮಕವಾದಂಥ ಒಂದು ಚರ್ಚೆಗಳನ್ನು, ವಿವರಾತ್ಮಕವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಅನೇಕ ಅಂಶಗಳು, ಇಂಟ್ರೊಡಕ್ಷನ್ ಆಫ್ ಸ್ಟೇಟ್, ರಾಜ್ಯವನ್ನು ಹೇಗೆ ಪರಿಚಯಿಸ್ಕೊಳ್ಳೋದು, ರಾಜ್ಯ ಯಾವುದಕ್ಕೋಸ್ಕರ ಬಂದಿದೆ, ರಾಜ್ಯದ ಉದ್ದೇಶಗಳೇನಿದೆ, ರಾಜ್ಯದ ತತ್ವ ಆದರ್ಶಗಳಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು, ಮತ್ತು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಟೇಟ್, ಅರ್ಥ ಮತ್ತು ವ್ಯಾಖ್ಯಾನ. ರಾಜ್ಯ ಅಂದರೆ ರಾಜ್ಯ ಅನ್ನುವಂಥ ಒಂದು ಪದ ಹೇಗೆ ಉತ್ಪತ್ತಿ ಆಯಿತು, ಅದರ ಪ್ರಭಾವ, ಅದರ ಸಾಮರ್ಥ್ಯ, ಅದರ ಒಂದು ಶಕ್ತಿ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಏನೆಲ್ಲ ಮಹತ್ವವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು, ಮತ್ತು ರಾಜ್ಯ ಅನ್ನುವಂಥ ಸಂಸ್ಥೆಯ ಬಗ್ಗೆ, ಪರಿಕಲ್ಪನೆ ಬಗ್ಗೆ ವಿವಿಧ ರಾಜ್ಯಶಾಸ್ತ್ರಜ್ಞರು ನೀಡಿರುವಂಥ ವಿಶೇಷವಾದಂಥ
ಒಂದಿಷ್ಟು ಅಭಿಪ್ರಾಯಗಳನ್ನು, ಚಿಂತನೆಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ಅವಕಾಶ ಆಯಿತು. ಮತ್ತು ರಾಜ್ಯ ಯಾಕೆ ಬೇಕಾಗಿದೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಸ್ಟೇಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಯಾಕಂದರೆ ನೋಡಿ, ರಾಜ್ಯದ ಅವಶ್ಯಕತೆ ಎಷ್ಟಿದೆ ಅಂದರೆ ಮಾನವನ ಹುಟ್ಟಿನಿಂದ ಹಿಡಿದು ಮಾನವನ ಅಂತ್ಯದವರೆಗೆ ರಾಜ್ಯದ ಅವಶ್ಯಕತೆ ಇದೆ. ಅಷ್ಟು ಮಹತ್ವವಾದಂಥ ಒಂದು ಸಂಸ್ಥೆ ರಾಜ್ಯ. ಮತ್ತು ಎಲಿಮೆಂಟ್ಸ್ ಆಫ್ ಸ್ಟೇಟ್, ರಾಜ್ಯದ ಮೂಲಾಂಶಗಳೇನಿದೆ, ಅದರ ಅಂದರೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಅದರ ಜನಸಂಖ್ಯೆ ಹೇಗಿರಬೇಕು, ಎಂಥ ಜನಸಂಖ್ಯೆ ಇರಬೇಕು, ಮತ್ತು ಅದರ ಭೂಪ್ರದೇಶ ಎಷ್ಟಿರಬೇಕು, ಗುಣಾತ್ಮಕವಾದಂಥ ಜನಸಂಖ್ಯೆ ಜೊತೆಗೆ ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥದ್ದು, ಸರ್ಕಾರವನ್ನು ಹೊಂದಿರುವಂಥದ್ದು, ಅದು ಪ್ರಜಾಪ್ರಭುತ್ವವಾಗಿರಲಿ, ಸಮತಾವಾದ ಆಗಿರಲಿ, ಅಥವಾ ಒಂದು ಸರ್ಕಾರ ಅಂತಕ್ಕಂಥದ್ದು ಇರಲೇಬೇಕು. ರಾಜ್ಯದ ಧ್ಯೇಯೋದ್ದೇಶಗಳನ್ನು ಯಥಾವತ್ತಾಗಿ, ಕ್ರಮಬದ್ಧವಾಗಿ, ವಿಶಿಷ್ಟವಾಗಿ ಜಾರಿಗೆ ತರುವಂಥ ಒಂದು ಸಂಸ್ಥೆ ಈ ಒಂದು ರಾಜ್ಯ ಅಂತಕ್ಕಂಥದ್ದು. ಅದಕ್ಕೆ ಅದರ ಅಗತ್ಯ ಮೂಲಾಂಶಗಳ ಬಗ್ಗೆ ನಾವು ಇಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡ್ಬೋದು. ಹಾಗೆಯೇ ಇಂಪಾರ್ಟೆಂಟ್ ಥಿಯರೀಸ್ ಆಫ್ ಸ್ಟೇಟ್, ಇಲ್ಲಿ ಒಂದು ರಾಜ್ಯ ಅನ್ನುವಂಥ ಸಂಸ್ಥೆ ಹೇಗೆ ಉಗಮವಾಯಿತು ಅನ್ನೋದಕ್ಕೆ ಹಲವಾರು ಸೈದ್ಧಾಂತಿಕ ವಿಚಾರಗಳು. ಅದಕ್ಕೆ ಇವತ್ತು ರಾಜ್ಯ ಅನ್ನೋ ಒಂದು ಸಂಸ್ಥೆಗೆ ಈ ಸಿದ್ಧಾಂತಗಳು, ದೈವಿಕ ಸಿದ್ಧಾಂತ ಇರ್ಬೋದು, ಶಕ್ತಿ ಸಿದ್ಧಾಂತ, ಆಮೇಲೆ ಕುಟುಂಬ ಸಿದ್ಧಾಂತಗಳು, ಹಾಗೆ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ, ಮತ್ತು ಒಂದು ಐತಿಹಾಸಿಕ ಕ್ರಮವಿಕ ಸಿದ್ಧಾಂತದ ಮೌಲ್ಯಗಳು ರಾಜ್ಯಕ್ಕೆ ಸೈದ್ಧಾಂತಿಕವಾದಂಥ ಭದ್ರ ಬುನಾದಿಯನ್ನು ಹಾಕಿದಂಥ ಸಿದ್ಧಾಂತಗಳು. ಆಯಾ ಕಾಲಘಟ್ಟದಲ್ಲಿ ಆಯಾ ಸಿದ್ಧಾಂತಗಳು ಹೆಚ್ಚಿನ ಮಹತ್ವವನ್ನು ಪಡೆದಿರತಕ್ಕಂಥ ಒಂದು ಸಿದ್ಧಾಂತಗಳಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗೆ ಜಾಗತೀಕರಣದ ಯುಗದಲ್ಲಿ ರಾಜ್ಯ ಯಾವ ರೀತಿ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂದರೆ, ಇವತ್ತು ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳಿಗೆ ಒಂದು ಜಾಗತೀಕರಣ ಹೊಸ ಆಯಾಮವನ್ನು ತಂದುಕೊಡ್ತಾ ಇದೆ. ಜಗತ್ತಿನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜಗತ್ತಿನ ಮಾರುಕಟ್ಟೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು, ಜಗತ್ತಿನ ಅನೇಕ ರಾಷ್ಟ್ರಗಳ ಬಗ್ಗೆ ಸೈದ್ಧಾಂತಿಕ ಪರಿಕಲ್ಪನೆಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ವಿಶಿಷ್ಟತೆಯನ್ನು, ವಿಶೇಷತೆಯನ್ನು ಹೊಂದಿರುವಂಥ ಒಂದು ಸಂಸ್ಥೆಗಳನ್ನು ಪರಿಚಯ ಮಾಡ್ತಕ್ಕಂಥದ್ದು. ಮತ್ತು ಆಧುನಿಕ ಜಾಗತೀಕರಣದಲ್ಲಿ ಕೈಗಾರಿಕೆ, ಮಾರುಕಟ್ಟೆ, ವ್ಯಾಪಾರ ಇವೆಲ್ಲ ಅಂಶಗಳನ್ನು ರಾಜ್ಯದ ಒಂದು ಕಾಲಘಟ್ಟದಲ್ಲಿ, ಜಾಗತೀಕರಣದ ಕಾಲಗತಿಯಲ್ಲಿ ರಾಜ್ಯದ ಪಾತ್ರ ಏನಿದೆ ಅಂತಕ್ಕಂಥದ್ದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಒಂದು ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿದೆ. ಹಾಗೆ ರಾಜ್ಯ ಮತ್ತು ಸಮಾಜದ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ರೂಪವನ್ನು ಕೊಟ್ಟಂಥ ಒಂದು ಪರಿಕಲ್ಪನೆಗಳ ಬಗ್ಗೆ, ಸಮಾಜ ಎಷ್ಟು ಅವಶ್ಯಕವಾದಂಥದ್ದು ಮತ್ತು ನಾಗರಿಕ ಸಮಾಜದ ಅಗತ್ಯತೆ ತೃತೀಯ ಜಗತ್ತಿನಲ್ಲಿ ಅದರ ಪ್ರಭಾವ ಎಷ್ಟಿದೆ ಅಂತಕ್ಕಂಥದ್ದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಈ ಅಧ್ಯಾಯ ಒಟ್ಟಾರೆ ಬಹುಮುಖ್ಯವಾದಂಥ ಮೌಲ್ಯಗಳನ್ನು, ಬಹುಮುಖ್ಯವಾದಂಥ ವೈಚಾರಿಕ ವಿಚಾರಗಳನ್ನು ಅದರ ಸಿದ್ಧಾಂತಗಳ ಮೂಲಕ, ಅದರ ಪರಿಕಲ್ಪನೆಗಳ ಮೂಲಕ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ಹೆಚ್ಚೆಚ್ಚು ರಾಜ್ಯಶಾಸ್ತ್ರದ ಒಂದು ಪರಿಕಲ್ಪನೆಗಳ ಒಂದು ಶೀರ್ಷಿಕೆಯಲ್ಲಿ ಏನೆಲ್ಲ ಮೌಲ್ಯಗಳನ್ನು, ರಾಜನೀತಿ ತತ್ವಗಳನ್ನು ಮತ್ತು ರಾಜ್ಯದ ಒಂದು ಆದರ್ಶಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಧ್ಯಾಯ ಬಹಳ ಉಪಯುಕ್ತವಾಗುತ್ತೆ ಮತ್ತು ಬಹಳಷ್ಟು ಸಹಾಯವಾಗುತ್ತೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ, ಮತ್ತು ಈ ಒಂದು ಹೊಸ ಯೋಜನೆ LMS ಯೋಜನೆ ಅನ್ನುವಂಥ ಒಂದು ಯೋಜನೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಧ್ಯೇಯ ಏನಿದೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಯನ್ನು ಕಾಣಬೇಕು, ಶೈಕ್ಷಣಿಕವಾಗಿ ಹಿಂದುಳಿಯಬಾರದು, ಆದಷ್ಟು ಇಂಥ ಒಂದು ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳನ್ನು, ಎಲ್ಲ ಅಧ್ಯಾಪಕರನ್ನು, ಇಡೀ ರಾಜ್ಯದ ಎಲ್ಲ ಅಧ್ಯಾಪಕರ ವಿದ್ಯಾರ್ಥಿಗಳನ್ನು ಒಂದು ಹೊಸ ತಂತ್ರಜ್ಞಾನದ ಯುಗದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಕಾರ್ಯವನ್ನು ಈ ನಮ್ಮ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇದೆ. ಹಾಗಾಗಿ ಮತ್ತಷ್ಟು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಧ್ಯೇಯೋದ್ದೇಶಗಳನ್ನು, ಅದರ ಒಂದು ಕಳಕಳಿಯನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಅದನ್ನು ಮತ್ತಷ್ಟು ಹೆಚ್ಚುವಂಥ, ಅದರ ಜವಾಬ್ದಾರಿಗಳನ್ನು ಹೆಚ್ಚುವಂಥ ಆ ಒಂದು ಯೋಜನೆಗೆ ನಾವು ಪೂರಕವಾಗಿ ಇಂಥ ಒಂದು ವಿಡಿಯೋ ಉಪನ್ಯಾಸ ಮಾಲಿಕೆಗಳ ಮೂಲಕ ತಯಾರು ಮಾಡಿ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಒಂದು ಶ್ರಮಿಸೋಣ ಅಂತ ಹೇಳ್ತಾ, ಮತ್ತು ನಮ್ಮ ಇಲಾಖೆಗೆ ಈ ಒಂದು ಕಾರ್ಯಕ್ಕೆ ಅಭಿನಂದನೆಗಳನ್ನು ತಿಳಿಸೋಣ ಅಂತ ಹೇಳ್ತಾ, ಈ ನನ್ನ 2ನೇ ಅಧ್ಯಾಯದ ಈ ಒಂದು ಅಂತಿಮವಾದಂಥ ಒಂದು ವಿಶ್ಲೇಷಣಾತ್ಮಕವಾದಂಥ ವಿಚಾರಗಳನ್ನು ತಮ್ಮ ಸಮುದಾಯದಲ್ಲಿ
ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಮತ್ತು ನಾನು ಕೂಡ ನಮ್ಮ ಇಲಾಖೆಗೆ ಯಾವಾಗಲೂ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಈ 2ನೇ ಅಧ್ಯಾಯದ ಒಂದು ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೌಲ್ಯಗಳನ್ನು ನಾನು ತಿಳಿಸ್ತಕ್ಕಂಥ ಜವಾಬ್ದಾರಿ ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಈ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.